ಹೇಗಿದೆ ಐಸ್ ಕ್ರೀಮ್ ಈಗ ತಿನ್ಬೇಡ. ಸ್ಟಾರ್ಟ್ ಆಗಿ ಒಂದು 2 days ಆಗಿದೆ ಅಷ್ಟೇ. ನಾನು ಮತ್ತು ಪ್ರಾಗ್ಯ ಇವತ್ತು ಹೊರಟಿ ಸಂಡೇ ಅಲ್ಲ, ಹಾಗಾಗಿ ಪ್ರಾಗ್ಯಂಗೆ ಬೇರೆ ಸ್ಕೂಲ್ ರಜೆ ಇದೆ. ಹಾಗಾಗಿ ಇವಾಗ ಹೊರಟಿದ್ದೀನಿ. ನೋಡೋಣ ಹೇಗಿದೆ ಈ ವರ್ಷದ ಕರಾವಳಿ ಉತ್ಸವ, ನಿಮಗೂ ತೋರಿಸ್ತೀನಿ ಹೇಗಿದೆ ಅಂತ. ಹೋಗೋಣ. ಅಪ್ಪು ಇಲ್ಲಿ ನೋಡು. ಇಲ್ಲಿಂದ ನಾವು ATMಗೆ ಹೋಗಿ ಅಮೌಂಟ್ ತಗೊಂಡು ಹೋಗ್ಬೇಕು, ಯಾಕಂದರೆ ಕೆಲವು ಸತಿ ಫೋನ್ಪೇ ವರ್ಕ್ ಬಸ್ ಇಳಿದು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಲೇಡಿ ಇಲ್ಲಲ್ಲಿ ಬಸ್ ಇಳಿದ್ವಿ, ಇವಾಗ ನಡ್ಕೊಂಡಿಬ್ಬರು ಹೋಗ್ತಾ ಇದ್ವಿ. ಪ್ರಾಗ್ಯ ಇಲ್ಲಿ, ಅಪ್ಪು ಇಲ್ಲಿ. ಜನವೇ ಇಲ್ಲ. ಹೇಗಿದೆ ಐಸ್ ಕ್ರೀಮ್ ಈಗ ತಿನ್ಬೇಡ, ಫಸ್ಟ್ ಕುಡಿ. ಹೇಗಿದೆ? ಚೆನ್ನಾಗಿದೆ. ಇಲ್ಲಿ ಬೈಕ್ ಎಲ್ಲ ಬರ್ತಾ ಇರ್ತದ, ಓಡ್ ಬರ್ತಾ ಇದ್ದೀನ. ಇದು ನಿಜ ಜಿರಾಫೆ ಅಲ್ಲ ಅಪ್ಪು. ಆಲದ ಮರ ಅಂದ್ರೆ ಇದೆ. ಕೊಳ ತರ ಮಾಡಿದ್ದಾರೆ, ಸ್ಮಾಲ್. ನೀ ಕೈ ಬಿಡು, ನೀ ಹೋಗು. ಅದು ಗದ್ದೆ, ಭತ್ತ ಬೆಳಿತಾರಲ್ಲ, ಗದ್ದೆ ತರ ಮಾಡಿದ್ದು.
ಇಲ್ಲಿ ಒಂದು ಕೊಡಿ. ಒಂಜಿ ಆಯ್ತಾ ಬೇಡ. ಅಮೌಂಟ್ ನೋಡ್ತೀನಿ ನಾನು. ನೀ ಇಷ್ಟ ಆದಿದ್ದು ಹೇಳು, ಅಮೌಂಟ್ ನೋಡ್ತೀನಿ. ಮಕ್ಕಳು ಯಾವ್ದು लास्ट ಅಪ್ಪು ಎಂಜಾಯ್. ಊಟಿ ಬಜ್ಜಿಗೆ ಇವಾಗ ನಾವು ಎಲ್ಲ ಕಡೆ ಸುತ್ತಾಡ್ಕೊಂಡು ತಿರುಗಾಡ್ಕೊಂಡು ರಿಟರ್ನ್ ಮನೆಗೆ ಹೊರಟಿದ್ವಿ. ಬರುವಾಗ ನಾವು ಬೇಗ ಬಂದಿದ್ವಲ್ಲ, ಎದುರುಗಡೆ ಲೈಟಿಂಗ್ ಏನು ಕಾಣ್ತಾ ಇರಲಿಲ್ಲ. ಬಟ್ ಇವಾಗ ನೋಡಿ ಹೀಗೆ ಕಾಣ್ತಾ ಇದೆ ಕರಾವಳಿ ಉತ್ಸವ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮತ್ತೆ ನಾನು ಸ್ಪೈಡರ್ ಮ್ಯಾನ್ ರಿಮೋಟ್ ಕಾರ್ ತಗೊಂಡೆ. ಸ್ಪೈಡರ್ ಮ್ಯಾನ್ ಮತ್ತೆ ಸ್ಪೈಡರ್ ಮ್ಯಾನ್ ಬ್ಯಾಚ್ ಸ್ಟಿಕ್ಕರ್ ಮತ್ತೆ ಸ್ಪೈಡರ್ ಮ್ಯಾನ್ದು ಕಾರ್ ಸ್ಟಿಕ್ಕರ್ ಅಂತ ಹೇಳುವಷ್ಟೇನು ಚೆನ್ನಾಗಿರಲಿಲ್ಲ.
ಓಕೆ ಇತ್ತು ಕರಾವಳಿ ಉತ್ಸವ ಥರ. ಅದಕ್ಕಿಂತ ಒಂದು ಜಾತ್ರೆನೇ, ದೇವಸ್ಥಾನ ಜಾತ್ರೆನೇ ಚೆನ್ನಾಗಿರ್ತಿತ್ತು. ನಾವು ಒಂದು ರೌಂಡ್ ಹೊಡ್ಕೊಂಡು ಎಲ್ಲ ಬಂದ್ವಿ. ಅಷ್ಟೇನು ಚೆನ್ನಾಗಿರಲಿಲ್ಲ, ಅಷ್ಟು ಅಂಗಡಿಗಳು ಇರಲಿಲ್ಲ, ಶಾಪ್ಸ್ಗಳು. ಅಪ್ಪು ನಾಯಿ ಬರ್ತದೆ, ಓಡ್ಬೇಡ. ಕರಾವಳಿ ಉತ್ಸವಕ್ಕೆ ಹೋಗಿ ಬಂದ್ವಿ. ಪ್ರಾಗ್ಯಂದು ಚೋರೆ ತಡ್ಕೊಳಕ್ಕಾಗದೆ ಹೋಗಿದ್ದು. ಹೇಗಿತ್ತಪ್ಪು ಕರಾವಳಿ ಉತ್ಸವ? ಸುಳ್ಳು ಹೇಳ್ಬೇಡ. ಚೆನ್ನಾಗೇ ಇಲ್ಲ ನಿಜವಾಗ್ಲು. ಅದ್ರಕ್ಕಿಂತ ಯಾವ್ದಾದ್ರು ಒಂದ್ ದೇವಸ್ಥಾನ ಜಾತ್ರೆ ಆದ್ರೆ ಚೆನ್ನಾಗಿ. ಏನು ಇಲ್ಲ, ಶಾಪ್ಗಳು ಸ್ಪೈಡರ್ ಮ್ಯಾನ್. ಆಮೇಲೆ ಎಂತ ತಗೊಂಡಿದ್ದೆ, ಇದೊಂದು ಪ್ರಾಗ್ಯ, ಅದು ಎಂತ ಹಾಕುದಪ್ಪು, ಬಾಲ್ ಹಾಕಿ ಗೇಮ್ಸ್ ಆಟ ಆಡೋದಿದೆಯಲ್ಲ, ಅದ್ರಲ್ಲಿ ವಿನ್ ಆಗಿದ್ದು. ನಾವಿದಕ್ಕೆ 50 ರೂಪೀಸ್ ಕೊಟ್ಟಿದೀವಿ, ಅವ್ರು ನಮ್ಗೆ ಕೊಟ್ಟಿದ್ದು ಇದು. ಇದ್ರಲ್ಲಿ ವಿನ್ ಆಗಿದ್ದು ಪ್ರಾಗ್ಯ ಇದೆ. ಆಮೇಲೆ ನೆಕ್ಸ್ಟ್ ನೋಡಿ ಈ ತರದೊಂದು, ಇದು 50 ರೂಪೀಸ್. ಆಮೇಲೆ 2 ಕ್ಲಿಪ್ ತಕೊಂಡೆ. ಮತ್ತೆ ಎಂತ ಶಾಪ್ಸ್ಗಳೇ ಜಾಸ್ತಿ ಇಲ್ಲ, ಸುಮ್ನೆ ಒಂದು ರೌಂಡ್ ಹೋಗಿದೆ. ಆಮೇಲೆ ಇಷ್ಟು ನಾನು ತರಕಾರಿ ಬೀಜ ತಗೊಂಡ್ ಬಂದೆ. ಇಲ್ಲಿ ನೋಡಿ, ಮತ್ತೆ ಎಂತ ತಗೋಬಲ್ಲ, ತರಕಾರಿ ಬೆಂಡೆಕಾಯಿ ಬೀಜ ಎರಡು, ಆಮೇಲೆ ಇದು ಬದನೆಕಾಯಿ ಬೀಜ, ಆಮೇಲೆ ಇದು ಅಲಸಂಡೆ, ಇದು ಬೀನ್ಸ್, ಸಾರಿ ಅಲಸಂಡೆ ಅಲ್ಲ ಬೀನ್ಸ್. ಇದನ್ನೀಗ ನಾಡಿದ್ದು ಮನೆಗೆ ಹೋಗಿ ಇದನ್ನ ನಡ್ಬೇಕಂತಾನೆ ನನ್ಗೆ ಬೇಕಿತ್ತಿದ್ದು. ಅಪ್ಪು ಗಲ 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 ಮಾಡ್ತಾ ಇದೀಯಾ, ಅಲ್ಗಡಿಸ್ಬೇಡ ಇರು. ಮನೆಗೆ ಹೋದಾಗ ನಂಗೆ ಬೇಕಿತ್ತಿದ್ದು ಬೆಂಡೆಕಾಯಿ ಬೀಜ. ಅದನ್ನ ನಾನು ಸಿಕ್ಕಿದೆ ತಗೋಬೇಕಂತಾನೆ ಹೋಗಿದ್ದೆ, ಸಿಕ್ಕಿದೆ. ಹಾಗೆ ಇದು ಯಾವ್ದಂದ್ರೆ ಎಂತದು ಗ್ರೋ ಬ್ಯಾಗ್ ಇದೆಯಲ್ಲ, ಅದು ಕೂಡ ಆರ್ಡರ್ ಮಾಡಿದ್ದೀನಿ ನಾನು ಮೀಶೋದಲ್ಲಿ. ತರಕಾರಿ ನಡ್ಬೇಕಂತ ಹೇಳಿ, ನಾಡಿದ್ದು ಕ್ರಿಸ್ಮಸ್ ರಜೆಗೆ ಹೇಗೂ ಮನೆಗೆ ಹೋಗ್ತೀವಲ್ಲ, ಅದಕ್ಕೋಸ್ಕರ ಇದನ್ನ ತಗೊಂಡೆ. ಇದರಲ್ಲಿ ಯಾವ್ದು ಬೀಜ ಹುಟ್ಟದ ಇಲ್ವಾ ಗೊತ್ತಿಲ್ಲ, ಐ ಥಿಂಕ್ ಒಳ್ಳೇದಿರ್ಬೋದು ಅಂತ ಅನ್ಕೊಂಡಿದ್ದೆ. ಮತ್ತೆಂತ ತಗೊಂಡಿಲ್ಲ. ಆಮೇಲೆ ಹಲ್ವಾ ತಗೊಂಡ್ ಬಂದ್ವಿ. ಹಲ್ವಾ ತಿನ್ಬೇಕಂತ ತುಂಬಾ ಚೆನ್ನಾಗಿ ಟೇಸ್ಟ್ ಮಾಡಿ ತಗೊಂಡ್ವಿ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದು. ಹಾಗೆ ಅಷ್ಟೇ, ಮತ್ತೆ ಎಂತ ಸಹ ತಗೊಳ್ಳಿಲ್ಲ. ಐಸ್ ಕ್ರೀಮು ಮತ್ತೆ ಚರ್ಮುರಿ ತಿಂದ್ವಿ. ಚರ್ಮುರಿನೂ ಅಷ್ಟು ಚೆನ್ನಾಗಿಲ್ಲ, ಸ್ವಲ್ಪ ಉಪ್ಪು ತರ ಇತ್ತು. ಅಪ್ಪು ಗಡ್ಗಡ್ ಮಾಡ್ಬೇಡ, ಅವಳು ತಿರ್ಗಾಡ್ತಾ ಇದ್ದಾಳೆ, ಗಡ್ಗಡ್ ಮಾಡ್ಬೇಡ. ಅಷ್ಟೇ ತಗೊಂಡ್ ಬಂದಿದ್ದು. ಮತ್ತೆ ಇವಳು ಗೇಮ್ಸ್ ಅಲ್ಲಿ ಅದು ಇದು ಆಟ ಆಡಿದ್ಲು. ಮತ್ತೊಂದು ವಾಟರ್ ಫಾಲ್ ತರ ಒಂದ್ ಮಾಡಿದ್ರು. ಅದಕ್ಕೆ ಒಬ್ರು ಒಳಗಡೆ ಹೋಗಕ್ಕೆ 60 ರೂಪೀಸ್, ಮಕ್ಳಾದ್ರೂ 60 ರೂಪೀಸ್ ಅಂತ. ಏನಿಲ್ಲ ಅದ್ರಲ್ಲಿ, ನಾವ್ ಅದು ಒಳಗೆ ಹೋಗಿಲ್ಲ, ಸುಮ್ನೆ ದುಡ್ಡು ವೇಸ್ಟ್ ಅಂತ ಹೇಳಿ. ಇವಳು ಇಂಟ್ರೆಸ್ಟ್ ಇರ್ಲಿಲ್ಲ, ಅವಳಿಗೆ ಇಂಟ್ರೆಸ್ಟ್ ಇದ್ರೆ ಹೋಗ್ಬಾ ಅಂತ ಹೇಳ್ತೆ. ಅವಳಿಗೆ ಸಹ ಇಂಟ್ರೆಸ್ಟ್ ಇಲ್ಲ, ನಂಗೂ ಇಂಟ್ರೆಸ್ಟ್ ಇಲ್ಲ, ಹೋಗಿಲ್ಲ. ಮತ್ತೆ ಕೆಲವೊಂದು ದೊಡ್ಡವರು ಆಡುವ ಗೇಮ್ ಅಲ್ಲೆಲ್ಲ ಪ್ರಾಗಿ ಹೇಳ್ತಾ ಇದ್ಲು, ನಾನು ಕೂತ್ಕೊಂತೀನಿ, ನಾನು ಹೇಳಿದೆ ನೀನ್ ಕೂತ್ಕೊಂಡ್ರೆ ನೀನ್ ಆಗುದಿಲ್ಲ ಅದೆಲ್ಲ ಅಂತ. ದೊಡ್ಡವ್ರು ಕೂತ್ಕೊಳ್ಳೋದ್ರಲ್ಲಿ ಕೂತ್ಕೊಂಡು, ಆಮೇಲೆ ಸಣ್ಣರು ಆಟ ಆಡೋದು ಮಕ್ಳಿದ್ರಲ್ಲಿ ಅದ್ರಲ್ಲೆಲ್ಲ ಕೂತ್ಕೊಂಡ್ಲು. ಆಮೇಲೆ ಎಂತ ತಿಂದಿದ್ದು, ಮತ್ತೆಂತ ತಿನ್ಲಿಲ್ಲ. ಮತ್ತೆ ಶಾಪ್ಸ್ ಗಳೇ ಇರ್ಲಿಲ್ಲ. 1 ನಿಮಿಷ ಇರಮ್ಮ, ವಿಡಿಯೋ ಮಾಡೋಣ. ಆಮೇಲೆ ಶಾಪ್ಸ್ ಗಳು ಎಂತ ಅಷ್ಟಿರ್ಲಿಲ್ಲ. ಕೆಲವೊಂದು ಶಾಪ್ಸ್ ಗಳು ಇನ್ನು ಓಪನೇ ಆಗಿರ್ಲಿಲ್ಲ. ಹೋಗ್ಲಿಕ್ಕೆ ಎಷ್ಟು 40 ರೂಪೀಸ್, 50 ರೂಪೀಸ್ ಒಬ್ರಿಗೆ, ಮಕ್ಕಳಿಗೆ 30 ರೂಪೀಸ್ ಅನ್ಕೊಂತೀನಿ. ಒಟ್ಟು 80 ರೂಪೀಸ್ ಎಷ್ಟು ಆಯ್ತು ನಮ್ಗೆ ದೊಡ್ಡವ್ರಿಗೆ 50 ಅಂತ. ಒಳಗೆ ಎಂಟ್ರಿ ಫೀಸ್ ಅಷ್ಟು ಚೆನ್ನಾಗಿರ್ಲಿಲ್ಲ, ನಂಗೇನೋ ಇಷ್ಟ ಆಗ್ಲಿಲ್ಲ ಅಷ್ಟು. ಅದಕ್ಕಿಂತ ಯಾವ್ದಾದ್ರು ಜಾತ್ರೆಗೆ ಹೋದ್ರೆ ಇನ್ನು ಶಾಪ್ಸ್ ಗಳೆಲ್ಲ ತುಂಬಾ ಬರುತ್ತೆ, ವೆರೈಟಿ. ಆರಾಮಾಗೋ, ಇಲ್ಲಿ ಬೋರಿಂಗ್ ಅನ್ನಿಸ್ತಾ ಇತ್ತು. ಮತ್ತೆ ಎಂತ ಅದೇ ಎಂತವ. ಇಲ್ಲಿ ಓಪನ್ ಮಾಡು. ಇದು ಫಿಕ್ಸ್ ಆಗಿರುತ್ತೆ, ಎಳಿಬೇಡ ನೀನು. ಬ್ಯಾಟ್ರಿ ಇದಿಲ್ವಾ ಇದರಲ್ಲಿ? ಹಾಗೆ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬಾ ದಿವಸ ಆಯ್ತು ವ್ಲಾಗ್ ಹಾಕಕ್ಕೆ ಆಗಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಹಾಗಾಗಿ ಇವತ್ತು ಕರಾವಳಿ ಉತ್ಸವದ್ದು ನಾವು ಹೋಗಿದ್ದು ಏನೇನಿದೆ, ನಾವು ಏನೇನ್ ನೋಡಿದೀವಿ ಅದನ್ನೆಲ್ಲ ಶೇರ್ ಮಾಡಿದ್ದೀನಿ. ಯಾರಾದ್ರೂ ಹೋಗ್ಬೇಕು ಅಂತಿದ್ರೆ ಹೋಗ್ಬೋದು, ಕ್ಯೂರಿಯಾಸಿಟಿಗೆ ಒಂದ್ಸಲ ಹೋಗಿ ವಿಸಿಟ್ ಕೊಟ್ಟು ಬರ್ಬೋದು. ಏನ್ ಹೇಳುದು, ಆನೆಸ್ಟ್ ಒಪಿನಿಯನ್ ಹೇಳೋದಾದ್ರೆ ಅಲ್ಲಿ ಎಂತ ಇಲ್ಲ,
ಒಂದು ಏನು ಕರಾವಳಿ ಉತ್ಸವ ಅಂದ್ರೆ ಒಂದು ಸ್ಪೆಷಲ್ ಆಗಿರುತ್ತಲ್ವಾ, ಆ ತರ ಕ್ರಿಯೇಟ್ ಎಲ್ಲ ಏನು ಇಲ್ಲ. ಅದೊಂದು ವಾಟರ್ ಫಾಲ್ ತರ ಮಾಡಿದ್ದಾರೆ, ಅದೊಂದು ಡಿಫ್ರೆಂಟ್ ಆಗಿದೆ. ಅದ್ ಬಿಟ್ರೆ ಮಾಮೂಲಿ ಅದೇ ಚರ್ಮುರಿ, ಅದೇ ಎಂತ ಹೇಳುದು ಪೊಟ್ಯಾಟೊ ಟ್ವಿಸ್ಟರ್, ಅದೇ ಶಾಪ್ಸ್ಗಳು, ಅಂತ ಸ್ಪೆಷಲ್ ಆಗಿ ಏನಿಲ್ಲ. ಮತ್ತೊಂದು ನಾವೆಂತಂದ್ರೆ ಇದು ಟೆಂಡರ್, ಇದು ಎಳ್ಳೆನೀರಿದು ಗಂಜಿ ಬರುತ್ತಲ್ಲ, ಅದರಲ್ಲಿ ಒಂದು ಜ್ಯೂಸ್ ಮಾಡಿಗಳು, ಅದನ್ನೊಂದು ಕುಡಿದ್ವಿ. ಅದ್ ಬಿಟ್ರೆ ಅಂತ ಸ್ಪೆಷಲ್ ಅಂತ ನಮ್ಗೇನು ಅನ್ಸಿಲ್ಲ, ಸಿಂಪಲ್ ಆಗಿತ್ತು. ಜಸ್ಟ್ ಒಂದು ಸಲ ಹೋಗಿ ಮಕ್ಕಳನ್ನ ಕರ್ಕೊಂಡು ವಿಸಿಟ್ ಕೊಟ್ಟು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ನನ್ನ ಪ್ರಾಗ್ಯನ್ ತರ ಇರೋ ಮಕ್ಕಳಾಗಿದ್ರೆ ಹೋಗುವ ಅಂತ ತಲೆ ತಿಂತಾನೇ ಇರ್ತಾಳೆ. ಒಂದು ಸಲ ಹೋಗಿ ಬರ್ದೆ ಅವಳಿಗೆ ಸಮಾಧಾನನೇ ಆಗಲ್ಲ. ನಮಗೂ ಒಂದು ಕ್ಯೂರಿಯಾಸಿಟಿ ಇತ್ತು ಹೆಂಗೆ ಹೋಗುವ ಅಂತ ಹೇಳಿ. ಸೊ ಫೈನಲಿ ಹೋಗಿ ಬಂದ್ವಿ. ಇನ್ನು ಊಟ ಎಲ್ಲ ಮಾಡಿ ಮತ್ತೆ ಮಲಗುದು. ಮಧ್ಯಾಹ್ನ ಮಾಡಿದ್ದು ಮೀನ್ ಸಾರು ಉಂಟು, ಅದನ್ನೀಗ ಬಿಸಿ ಮಾಡಬೇಕು. ಹಾಗೆ ಖುಷಿ ಆಯ್ತು ಅಪ್ಪುಗೆ. ಪ್ರಾಗಿನ ಹತ್ರ ಕೇಳಿದ್ರೆ ಅಲ್ಲಿ ಹೇಳಿದ್ಲು, ಅಯ್ಯೋ ಅದು ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂದ್ಲು. ಇಲ್ಲಿ ಒಂದು ಸೂಪರ್ ಇದೆ ಅಂತ ವಿಡಿಯೋದಲ್ಲಿ ಹೇಳುದು ಅಲ್ಲಪ್ಪು, ಸೂಪರ್ ಇದೆ ಅಂತ. ಚೆನ್ನಾಗಿತ್ತು. ಅವಳಿಗೇನು ಮಕ್ಳಿಗೇನು ಒಂದು ಐಸ್ ಕ್ರೀಮ್, ಒಂದು ಅವ್ರಿಗೆ ಬೇಕಾಗಿದ್ದೇನೋ ಸಿಕ್ಕಿದ್ರು ಚೆನ್ನಾಗಿತ್ತು ಅಲ್ವಾ. ಕ್ಲಿಪ್ ಚೆನ್ನಾಗಿದೆ ಅಲ್ಲಪ್ಪ. ಇದಕ್ಕೆ ಹೆಂಗ್ ಹಾಕೊಳ್ಳೋದು ಇದು? ತಡಿರು, ಹೀಗೆ ತಡಿರು, ನಾನು ಹಾಕಿ ನೋಡ್ತೀನಿ. ಮಕ್ಕಳದ್ದು ಈಗ ಹಾಕೋದು, ಹೀಗೆ ಇಲ್ಲಿ ನೋಡಿ, ಚೆನ್ನಾಗಿ ಕಾಣುತ್ತಲ್ಲ. ಮಕ್ಕಳು ಹಾಕೋಬಹುದು, ದೊಡ್ಡವರು ಹಾಕೋಬಹುದು, ಯಾರು ಬೇಕಾದ್ರೆ ಹಾಕೋಬಹುದು. ಚೆನ್ನಾಗಿದೆ. ಇದರಲ್ಲಿ ಕಲರ್ ಇತ್ತು, ನಂಗೆ ತುಂಬಾ ಇಷ್ಟ ಆಯ್ತು. ನೋಡಿ ಹೆಂಗ್ ಕಾಣ್ತಾ ಇದೆ. ನನ್ನಂದು ಇದು ಮಾಡ್ತೀಯ ಅಂತ ಅಪ್ಪು, ನೀನು ಮೊಬೈಲ್ ಅನ್ನು ಬೀಳಿಸ್ತೀಯ ಅಂತ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.